ನಮಸ್ಕಾರ ಎಲ್ಲರಿಗೂ. ಇಂದು ನಾವು ತುಂಬಾ ಸಾಫ್ಟ್ ಮತ್ತು ತೆಳುವಾದ ಮಂಗಳೂರು ಸ್ಪೆಷಲ್ ನೀರ್ ದೋಸಾ ಮಾಡುವ ವಿಧಾನ ನೋಡೋಣ. ಕಡಿಮೆ ಸಾಮಾನು, ಫರ್ಮೆಂಟೇಷನ್ ಬೇಡ, ತುಂಬಾ ಸುಲಭವಾಗಿ ಮಾಡಬಹುದಾದ ರೆಸಿಪಿ ಇದು. ಮೊದಲು 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸುಮಾರು 4 ರಿಂದ 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ಅಕ್ಕಿ ಚೆನ್ನಾಗಿ ನೆನೆದ ನಂತರ ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ. ಇದಕ್ಕೆ 2 ಟೇಬಲ್ ಸ್ಪೂನ್ ತುರಿದ ತೆಂಗಿನಕಾಯಿ ಹಾಕಬಹುದು. ಇದು ಐಚ್ಛಿಕ, ಆದರೆ ದೋಸೆಗೆ ಚೆನ್ನಾದ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತದೆ. ಈಗ ಸ್ವಲ್ಪ ನೀರು ಹಾಕಿ ತುಂಬಾ ಸ್ಮೂತ್ ಆಗಿ ರುಬ್ಬಿಕೊಳ್ಳಿ. ಹಿಟ್ಟು ರುಬ್ಬಿದ ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೀರ್ ದೋಸಾ ಹಿಟ್ಟು ಸಾಮಾನ್ಯ ದೋಸೆ ಹಿಟ್ಟಿನಂತಿರಬಾರದು, ಇದು ತುಂಬಾ ತೆಳ್ಳಗಿರಬೇಕು. ಮಜ್ಜಿಗೆ ತರಹ ಕನ್ಸಿಸ್ಟೆನ್ಸಿ ಇರಬೇಕು. ಅಗತ್ಯವಿದ್ದರೆ ಇನ್ನು ನೀರು ಸೇರಿಸಿ ಚೆನ್ನಾಗಿ ಕಲಸಿ. ಈ ರೆಸಿಪಿಯ ವಿಶೇಷತೆ ಏನೆಂದರೆ ಹಿಟ್ಟನ್ನು ಫರ್ಮೆಂಟ್ ಮಾಡಬೇಕಾಗಿಲ್ಲ, ತಕ್ಷಣವೇ ದೋಸೆ ಮಾಡಬಹುದು. ಈಗ ತವಾವನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಿ. ತವಾ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ. ಒಂದು ಕರಚಿ ಹಿಟ್ಟನ್ನು ತೆಗೆದು ತವಾಕ್ಕೆ ಸುರಿಯಿರಿ ಮತ್ತು ತವಾವನ್ನು ಸ್ವಲ್ಪ ತಿರುಗಿಸಿ ಹಿಟ್ಟು ಎಲ್ಲ ಕಡೆ ಹರಡುವಂತೆ ಮಾಡಿ. ನೀರ್ ದೋಸಾವನ್ನು ಹಬ್ಬಿಸುವ ಅಗತ್ಯವಿಲ್ಲ. ಇದಕ್ಕೆ ಮುಚ್ಚಳ ಹಾಕಿ ಸುಮಾರು 30 ರಿಂದ 40 ಸೆಕೆಂಡ್ ಬೇಯಿಸಿ. ನೀರ್ ದೋಸಾವನ್ನು ತಿರುಗಿಸುವ ಅವಶ್ಯಕತೆ ಇಲ್ಲ, ಕೆಳಭಾಗ ಬೇಯಿದರೆ ಸಾಕು. ಈಗ ದೋಸೆಯನ್ನು ಸೌಮ್ಯವಾಗಿ ಮಡಚಿ ತಟ್ಟೆಗೆ ತೆಗೆದುಕೊಳ್ಳಿ. ಇದೇ ರೀತಿಯಲ್ಲಿ ಉಳಿದ ಹಿಟ್ಟಿನಿಂದ ದೋಸೆಗಳನ್ನು ತಯಾರಿಸಿಕೊಳ್ಳಿ. ಬಿಸಿ ಬಿಸಿ ನೀರ್ ದೋಸಾವನ್ನು ತೆಂಗಿನಕಾಯಿ ಚಟ್ನಿ, ವೆಜ್ ಕುರ್ಮಾ ಜೊತೆ ಸರ್ವ್ ಮಾಡಿದರೆ ಅದ್ಭುತ ರುಚಿ ಬರುತ್ತದೆ. ಇಂದು ಮಾಡಿದ ನೀರ್ ದೋಸಾ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಸಿಂಪಲ್ ಹಾಗೂ ರುಚಿಯಾದ ಅಡುಗೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ರುಚಿಯಾದ ರೆಸಿಪಿಯಲ್ಲಿ ಭೇಟಿಯಾಗೋಣ.